ರಿಸರ್ವಿಗೆ ಬಂದಿದೆ, ಫ್ಯೂಯಲ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ. ನೋಡಿ ಒಂದು ಟಾಪಿಕ್ ತುಂಬಾನೇ ಡಿಸ್ಕಷನ್ ಆಗ್ತಾ ಇದೆ. 188 rupees ಪರ್ ಲೀಟರು. ಮಿಡಲ್ ಕ್ಲಾಸ್ ಅಂದ್ರೆ ಮುಚ್ಕೊಂಡು ಜೀವನ ಮಾಡು ನೀನು. ಪಟಾರ್ ಪಟಾರ್ ಸಂತೋರಕ್ಕೆ ಅಲ್ಲ ಹೋಗ್ತಾ ಇದೆ. ಈ ಥರ ಆಗ್ಬಿಟ್ರೆ ಎಲ್ಲಾರ ಒಂದು ಜಾಮ್ ಆಗ್ಬಿಟ್ಟಿರುತ್ತೆ. ಇವನು ಹೆಂಗಿದೆ ಮೋಡ, ಎಷ್ಟು ದಟ್ಟವಾಗಿದೆ ನೋಡೋದು. ನೋಡಿದ್ರೆ ದಟ್ಟಿದೆ ಮೋಡ. ಆ್ಯಕ್ಚುಲಿ ಇದು ಸ್ಪಾಟ್ ಸೈಟ್ ಆಗಿದೆ ನೋಡಿ. ಅದು ನೋಡಿ ಲೆಟರ್ನಲ್ಲಿ ಆಗ್ತದೆ ನಿಮಗೆ. ನಾಳೆನೇ ಕ್ಲೀನ್ ಮಾಡಬೇಕು ಬೆಳಗ್ಗೆ. ನೋಡಿ ಹೆಂಗೆ ಸಿಗುತ್ತಿದೆ. ಶೀಸೆ ಡರ್ಟಿ ಡರ್ಟಿ ಬೇಬಿ. ಈಗ ನೋಡಿ ಇಲ್ಲಿ ಯಪ್ಪ. ಎಥನಾಲ್ದು ಟಾಪಿಕ್ ತುಂಬಾ ಡಿಸ್ಕಷನ್ ಆಗ್ತಾ ಇದೆ ಇತ್ತೀಚೆಗೆ. ಹಾಗೆಯೇ ಈವನ್ ಡೀಸೆಲಲ್ಲೂ ಅಷ್ಟೇ 15% ಐಸೋಬ್ಯುಟನಾಲ್ ಅಂತ ಏನೋ ಕರೀತಾರೆ. ಅದನ್ನು ಮಿಕ್ಸ್ ಮಾಡೋ ಪ್ಲಾನ್ಸ್ ಕೂಡ ಇದೆ, ಇನ್ ಪ್ರೋಗ್ರೆಸ್. ಆ್ಯಕ್ಚುಲಿ ಇದು ತುಂಬ ಡಿಸ್ಕಸ್ ಏನಕ್ಕಾಗ್ತಿದೆ ಅಂದರೆ, ತುಂಬ ಜನ ಇದಕ್ಕೆ ಎಗನೆಸ್ಟ್ ಇದ್ದಾರೆ. ಏನಕ್ಕಪ್ಪ ಎಗನೆಸ್ಟ್ ಇದ್ದಾರೆ ಅಂತ ಹೇಳಿದ್ರೆ, ಸಿಂಪಲ್ ರೀಸನು, ನಮಗೆ ಏನು ಆಯಿಲ್ಗೆ ಬೇರೆ ಕಂಟ್ರಿ ಮೇಲೆ ಡಿಪೆಂಡೆನ್ಸಿ ಇರಬೇಕು ಆ ಥರ ಇಲ್ಲ. ಕರೆಂಟ್ ಓನರ್ಸ್ ಗಾಡಿ ಇಟ್ಟಿರೋರು ಏನು ಮಾಡ್ತಾರೆ, ಈ ಕ್ವಶನ್ಸ್ಗೆ ಯಾರು ಆನ್ಸರ್ ಮಾಡ್ತಿಲ್ಲ. ಮಿಸ್ ಆಗಿ ಬ್ಯಾಡ್ ರೋಡ್ ಬಂದರೆ ಬ್ರೇಕಿಂಗ್ ಇರಬೇಕು, ಅದೇ ಇಂಪಾರ್ಟೆಂಟ್. ಹೈವೇಗಳಲ್ಲಿ ಹೇಗೆ ಅಂದರೆ, ನಿಮಗೆ ತಿರುವುಗಳು ಸಡನ್ನಾಗಿ ಬಂದ್ಬಿಡುತ್ತೆ, ನೀವು ಎಕ್ಸ್ಪೆಕ್ಟೇ ಮಾಡ್ತಾ ಇರಲ್ಲ, ಅಷ್ಟು ಬೇಗ ಟರ್ನ್ ಬಂದ್ಬಿಟ್ಟಿರುತ್ತೆ. ಸೊ ತುಂಬಾ ಕೇರ್ಫುಲ್ ಆಗಿರಬೇಕು. ನಾವು ಮೊನ್ನೆ ಟ್ರಿಪ್ಪಿಗೆ ಬರೋದಕ್ಕೆ ಅಂತ ಫ್ಯೂಯಲ್ ಹಾಕ್ಸಿದ್ವಿ, ನೀವೇ ನೋಡಿದ್ರಿ. ಫಸ್ಟು ಇಲ್ಲಿಗೆ ಟ್ಯಾಂಕಿಗೆ ಹಾಕ್ಸಿದಾಗ ಎಷ್ಟಾಯಿತು, 1800 ಎಷ್ಟೋ ಆಯಿತು, ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ, ಬಟ್ ಜಾಸ್ತಿ ಇತ್ತು. ನಾವು ಹಾಕ್ಸಿದ್ದು ಪವರ್ 100, 188 rupees ಪರ್ ಲೀಟರು. ಆಮೇಲೆ ನಾನು ಆ್ಯಕ್ಚುಲಿ ಎಕ್ಸ್ಟ್ರಾ ಜರಿಗೆ ಅಂತಂದು ಕಾರಲ್ಲಿದೆ, ಅದಕ್ಕೂ ಫ್ಯೂಯಲ್ ಹಾಕ್ಸಿದೆ. ಅದಕ್ಕೆ 4000 ಚಿಲ್ಡ್ರೆ ನಾನಾಗಿತ್ತು ಫ್ಯೂಯಲ್ ಹಾಕ್ಸಿದ್ದು, 21 ಲೀಟ್ರ್ ಹತ್ರ ಹೆಚ್ಚು ಕಮ್ಮಿ. ಯಾಕಪ್ಪ ನಾವು ಈ ಥರ ಮಾಡ್ತಾಯಿದ್ದೀವಿ, ಹುಚ್ಚರ? ತುಂಬ ಜನ ಕ್ವಶನ್ ಮಾಡ್ಬೋದು, ಹುಚ್ಚರ ನೀವು ಅಷ್ಟಷ್ಟು ಹಾಕ್ಸೋಕ್ಕೆ ಅಂತ, ದುಡ್ಡು ಜಾಸ್ತಿ ಇರುತ್ತೆ ಬಿಡು ಅಂತ. ನಮ್ಮ ಇಂಡಿಯಾದಲ್ಲಿ ಏನು ಗೊತ್ತಾ ಕಾನ್ಸೆಪ್ಟು, ಮಿಡಲ್ ಕ್ಲಾಸ್ ಅಂದರೆ ಮುಚ್ಕೊಂಡು ಜೀವನ ಮಾಡು ನೀನು, ಬೇರೇನು ಮಾಡಬೇಡ ಚೌಕಿಗಳು, ನಿನಗೆ ಯಾರು ಮಾಡು ಅಂದವರು ಅನ್ನೋ ಮೆಂಟಾಲಿಟಿ ತುಂಬ ಜನ. ನಾವು ನಮ್ಮ ಗಾಡಿಗಳನ್ನು ಜೀವಂತವಾಗಿಡಬೇಕು, ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳಿದ್ರೆ ಕರೆಕ್ಟಾಗಿರೋ ಫ್ಯೂಯಲ್ನ ಯೂಸ್ ಮಾಡಬೇಕು. ಈಗ ಡುಕ್ಯಾಟಿಯಲ್ಲಿ ರೆಕಮೆಂಡ್ ಮಾಡಲ್ಲ ಎಥನಾಲು. ಸೊ ನಾನು ಎಥನಾಲ್ ಹಾಕ್ಸಿದ್ರೆ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ದುಡ್ಡು ಜಾಸ್ತಿ ಆದ್ರೂ ಆ್ಯಕ್ಚುಲಿ ಎಕ್ಸ್ಟ್ರಾ ಪೇ ಮಾಡಿ ಹಾಕಿಸ್ತಾ ಇದ್ದೀನಿ. ಯಾಕಂದರೆ ನಾವು ಪ್ರಾಪರ್ ಎಂತೂಸಿಯಾಸ್ಟು, ನಮಗೆ ಗಾಡಿ ಚೆನ್ನಾಗಿರಬೇಕು, ಗಾಡಿ ಹಾಳು ಮಾಡ್ಕೋಬಾರ್ದು. ಅದಕ್ಕೋಸ್ಕರ ನಾವು ಈ ಪರಿಸ್ಥಿತಿಗೆ ಬಂದಿದ್ದೀವಿ. ಈ ಗಾಡಿ ಇಟ್ಟಿದ್ದೀರಾ, ಆ ಪೆಟ್ರೋಲ್ ಹಾಕ್ತೀರಾ ಅಂದರೆ ನೀವು ಯಾವ ಮಿಡಲ್ ಕ್ಲಾಸು ಅಂತ ಯೋಚನೆ ಮಾಡ್ತಾರೆ ಜನ. ಗುರು, ನಾವುಗಳು EMI ಮಾಡಿ ಕಷ್ಟಪಟ್ಟು ಈ ಗಾಡಿಗಳನ್ನೆಲ್ಲ ಎತ್ಕೊಂಡಿರ್ತೀವಿ. ನಾವು ಏನು ಇಲ್ಲದೆ ಬಂದಿರೋರು ಜೀವನದಲ್ಲಿ, ಏನು ಕಷ್ಟಪಡ್ತೀವಿ ಅದೆಲ್ಲ ಈ ಥರದ್ರಲ್ಲೇ ನಮಗೆ ಜೀವನ ಮುಗ್ದೋಗ್ಬಿಡುತ್ತಲ್ಲ ಅಂತ ಬೇಜಾರು. ಇನ್ನೊಂದು ಏನು ಮೆಂಟಾಲಿಟಿ ನಮ್ಮ ಜನದ್ದು ಅಂದರೆ, ಮಿಡಲ್ ಕ್ಲಾಸ್ ಜನ ಅಂದರೆ ನೀವು ಎಂಜಾಯೇ ಮಾಡಬಾರ್ದು ಅನ್ನೋ ಮೆಂಟಾಲಿಟಿ. ಯಾಕೆ ಮಾಡಬಾರ್ದು? ನಾವು ಮಿಡಲ್ ಕ್ಲಾಸಿಂದ ಇದ್ದೂ ಯಾಕೆ ಎಂಜಾಯ್ ಮಾಡಬಾರ್ದು ಜೀವನ? ಸೊ ಹಾಗಾಗಿ ನಾವು ಈ ಒಂದು ಎಥನಾಲ್ ವಿಚಾರ ಬಂದಾಗ್ಲೂ ಅಷ್ಟೇ, ಗಾಡಿಗಳು ಚೆನ್ನಾಗಿರಬೇಕು ಅನ್ನೋ ಒಂದು ಆ ಕಾರಣಕ್ಕೆ ಇಷ್ಟು ದುಡ್ಡು ಸ್ಪೆಂಡ್ ಮಾಡ್ತೀವಿ. ಇವ್ರು ಏನಾದರೂ ಮಾಡಲಿ ಗುರು, ಗೌರ್ಮೆಂಟು ಅಟ್ಲೀಸ್ಟು ಹಳೆ ಗಾಡಿಗಳಿಗೆ ಒಂದು 10 years ಸಪೋರ್ಟ್ ಕೊಡಲಿ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಚೇಂಜ್ ಮಾಡ್ಕೊಂಬರಲಿ. ಈಗ E20 ಬಂದಿದೆ, E30 ಬರುತ್ತೆ. ಸೊ ನಮಗೆಲ್ಲ ವಿತೌಟ್ ಎಥನಾಲ್ ಪೆಟ್ರೋಲೇ ಇಲ್ಲ. ವಿತೌಟ್ ಎಥನಾಲ್ ಬೇಕಂತ ಹೇಳಿದ್ರೆ ಎಲ್ಲೋ ಒಂದೊಂದು ಕಡೆ ಸಿಗುತ್ತೆ, ಬ್ಯಾಂಗ್ಳೂರು ಅಂತ ಸಿಟಿಯಲ್ಲಿ, ಅದು 188 ರೂಪಾಯಿ ಪರ್ ಲೀಟರು. ಸೊ ಏನು ಮಾಡೋದು? ಇವೆಲ್ಲ ತುಂಬ ಆ್ಯಕ್ಚುಲಿ ಬೇಜಾರಾಗುತ್ತೆ. ಎಷ್ಟು ಇದಾಗ್ತಾ ಇರೋದು ಅಂತಂದರೆ ವಿಚಾರಗಳ ಡಿಸ್ಕಷನು ಇದೇ ಕಾರಣಕ್ಕೆ. ಅನ್ಫಾರ್ಚುನೇಟ್ಲಿ ನಮ್ಮ ಜನನೂ ತುಂಬ ಸಪೋರ್ಟ್ ಮಾಡೋದಿಲ್ಲ. ಮಿಡಲ್ ಕ್ಲಾಸ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಜೀವನ ಮಾಡು ಅಂತ ಹೇಳ್ತಾರೆ. ಇವೆಲ್ಲ ನೋಡುವಾಗ ಈ ಪ್ರಜಾಕೀಯ ಬಂದರೆ ಎಷ್ಟೋ ಬೆಟರ್ ಅನಿಸುತ್ತೆ. ಬಿಕಾಸ್ ಅಟ್ಲೀಸ್ಟು ಜನಗಳ ಹತ್ರ ಉಪೇಂದ್ರ ಹೇಳ್ತಾರೆ ಪೋಲ್ ಸಿಸ್ಟಮ್ ಇರಬೇಕಂತ. ಏನಾರೋ ಒಂದು ಮೇಜರ್ ಡಿಸಿಷನ್ ತೊಗೊಬೇಕಂದ್ರೆ ಪೋಲ್ ಸಿಸ್ಟಮ್ ಇರಬೇಕು.
ಜಾಸ್ತಿ ಜನ ಏನು ಹೇಳ್ತಾರೆ ಅದ್ರ ಮೇಲೆ ಡಿಸಿಷನ್ ತೊಗೊಬೋದಂತ. ಬಟ್ ಇವ್ರು ಯಾರು ಕೇರ್ ಮಾಡೋದಿಲ್ಲ. ಇವ್ರಿಗೆ ಏನು ಹೇಳ್ತಾರೆ ಅದನ್ನೇ ಮಾಡ್ತಾರೆ. ಇನ್ನು ಕೆಲವ್ರು ಆರ್ಗ್ಯೂ ಮಾಡ್ತಾರೆ ಫಾರಿನಲ್ಲೆಲ್ಲ ಇಲ್ವಾ E20, E30, E85, E100 ಅಂತ ಫಾರಿನಲ್ಲಿ ಇದೆ. ಅವರು ಪೆಟ್ರೋಲ್ ಬಂಕಲ್ಲಿ ಕ್ಲಿಯರಾಗಿ ಬೋರ್ಡಲ್ಲಿ ಹಾಕಿರ್ತಾರೆ ಇದು E20, ಇದು E80 ಅಂತ. ಇಲ್ಲೆಲ್ಲ ಹಾಕ್ತಾರೆ, ಟ್ರಾನ್ಸ್ಪರೆನ್ಸಿನೇ ಇಲ್ಲ ಇಲ್ಲಿ. ಯಾಕಂದರೆ ಮಾಡೋದೆಲ್ಲ ಬರೀ ಕಳ್ಳ ಕೆಲಸ. ಅಲ್ಲಿ E20, E85 ಎಲ್ಲ ಇದ್ರೂ ಎದನೋ ಇಲ್ಲದೇನೂ ಇರುತ್ತೆ ಆಪ್ಷನ್ನು, ಅದೆಲ್ಲ ಮೆನ್ಷನ್ ಮಾಡಿರ್ತಾರೆ. ಇದು ಆಪ್ಷನ್ನೇ ಇರೋಲ್ಲ ಜನಕ್ಕೆ. ಆಪ್ಷನ್ ಇರಬೇಕು ಅಂತ ನಾನು ಹೇಳ್ತಾ ಇರೋದು. ಅಟ್ಲೀಸ್ಟು ನೆಕ್ಸ್ಟ್ ಒಂದು 5-10 ಇಯರ್ಸ್ ಇರಬೇಕು. ಇವಾಗ ಗಾಡಿ ತೊಗೊಂಡಿರೋರೆಲ್ಲ ಏನು ಮಾಡೋದು? ಸೊ ಸುಮಾರು 12 ಕಾಲ್ ಕೊಟ್ವಿ. ಇವಾಗ 1:30 ಆಗಿದೆ. ಹಾಗೆಯೇ ಇಲ್ಲೊಂದು ಪಿಟ್ ಸ್ಟಾಪ್ ಹಾಕಿದ್ದೀವಿ. ಹಾಸನ ಹತ್ರ ಬಂದಿದ್ದೀವಿ. ಒಳ್ಳೆ ಗಾಳಿ ಇದೆ, ಆದರೆ ಹೆವಿ ಬಿಸಿಲಿದೆ ಗುರು ಇವತ್ತು. ಜಸ್ಟು ಎಲ್ಲ ಒಂದು ರೌಂಡು ನೀರು ಕುಡಿದ್ವಿ. ಬಿಕಾಸ್ ಆ್ಯಕ್ಚುಲಿ ಹೈಡ್ರೇಟ್ ಆಗಬೇಕು, ಇಲ್ಲ ತಲೆನೋವು ಬಂದ್ಬಿಡುತ್ತೆ ಸಂಜೆ ಅಷ್ಟೊತ್ತಿಗೆ ನೀರು ಕುಡ್ದಿಲ್ಲ ಅಂದರೆ. ಒಂದು ಕ್ವಿಕ್ ಬ್ರೇಕ್ ಆಯಿತು. ಹಾಸನ ಫೀಲ್ಡಲ್ಲಿ 144 ಕಿಲೋಮೀಟ್ರ್ ಓಡಿದೆ. ಇನ್ನೊಂದು 40 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಓಡುತ್ತೆ, 40-50 ನೋಡೋಲ್ಲ ಎಷ್ಟು ಅಂತಂದ್ಬಿಟ್ಟು. ಸೊ ಹೊರಡೋದ ಬಾ. 1:36 ಆಗಿದೆ ಟೈಮು. ಪ್ರಾಪರ್ ಮಧ್ಯಾಹ್ನ ಬಿಸಿಲು ಗುರು ಈಗ. ಸೊ ಹಾಸನ್ ಥ್ರೂ ಪಾಸ್ ಆಗ್ತಾ ಇದ್ದೀವಿ. ಹಾಸನ್ ಬಾಯ್ಸ್ ಯಾರು ಇದ್ದರೆ ಒಂದು ಅಟೆಂಡೆನ್ಸ್ ಹಾಕ್ಬಿಡಿ. ಹೈವೇ ಜಾಯಿನ್ ಆದ್ವಿ ಗುರು ಫೈನಲಿ. ರಿಸರ್ವಿಗೆ ಬಂದಿದೆ. ಅವಿನಾಶ್ ಮತ್ತು ಜೋಜೋ ಫ್ಯೂಯಲ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ ನೋಡಿ. ಅದನ್ನೇ ಹೇಳಿದ್ದು, ಕ್ಯಾನಲ್ಲಿ ಪವರ್ 100 ಇದೆ. ಸೊ ಇವಾಗ ಆ್ಯಕ್ಚುಲಿ ನಾವು ಇದಕ್ಕೆ ಹಾಕಬೇಕು. ಏನಂದರೆ ಗುಡ್ ಥಿಂಗು, ಇದು ಏರ್ ಸರ್ಕ್ಯುಲೇಟ್ ಆಗುತ್ತೆ ಒಳಗೆ ಈ ಜರಿ ಕ್ಯಾನಿಂದ. ಆಮೇಲೆ ಆಟೋ ಕಟ್ ಆಫ್ ಆಗುತ್ತೆ ಅಂತ ಹೇಳಿದ್ದಾರೆ. ಊಟಕ್ಕೆ ನಿಲ್ಸಿದ್ವಿ, ಕರೆಕ್ಟ್ ಮಳೆ ಸ್ಟಾರ್ಟ್ ಆಗಿದೆ. ಅದೇ ಛತ್ರಿ ಇನ್ನೊಂಚೂರು ಅಗಲ ಹಾಕ್ಬೇಕು. ಸೊ ಬಾಯ್ಸ್ ಜಸ್ಟು ಎಲ್ಲ ಒಂದು ಬ್ರೇಕ್ ತೊಗೊಂಡ್ವಿ, ಲಂಚ್ ಮಾಡಿದ್ವಿ. ನಾವು ಬಂದಾಗ ಮಳೆ ಸ್ಟಾರ್ಟ್ ಆಗಿತ್ತು, ನಿಲ್ತು. ಮತ್ತೆ ಇವಾಗ ಸ್ಟಾರ್ಟ್ ಆಗ್ತಾಯಿದೆ ಮಳೆ. ಒಂಥರ ನಾವು ಹೊರಡೋ ಟೈಮ್ಗೆ ಮಳೆ ಬರ್ತಿದೆ. ಸಿ ಯು ಬ್ರೋ, ಬಾಯ್ ಮಗ, ಬಾಯ್ ಮಗ. ಇಲ್ಲೇ ಹಾಂ, ಸಿ ಯು. ಹ್ಞೂ ಮನೆ, ಅವ್ರ ಕಾರ್ ಬರುತ್ತೆ. ಸಿ ಯು ಬ್ರೋ, ಬಾಯ್. See you then. Done. See you, Mikey. See you. Come, let's go. Huh? Where is the next stop? ಇಲ್ಲೇ ಆ್ಯಕ್ಚುಲಿ ತುಂಬ ಟೈಮ್ ಕಳೆದ್ಬಿಟ್ವಿ ನಾವು, ನಿಜ ಹೇಳ್ಬೇಕಂದ್ರೆ. ಸುಮಾರು ಹೊತ್ತಾಯ್ತು ಗುರು ಇಲ್ಲಿ. ಇಲ್ಲ ಆಗೋಯ್ತು. ಐ ಥಿಂಕ್ ದಾರಿ ಉದ್ದ ಹಿಂಗೆ ಇರುತ್ತೆ, ಮಳೆ ಆನ್ ಆಫು. ಫ್ಯೂಯಲ್ ಹಾಕ್ಸಿದ್ವಿ ಒಂದು ರೌಂಡು, ಅಂದರೆ ನಾವೇ ಹಾಕ್ಕೊಂಡ್ವಿ. ನಾನು ಅನ್ಕೊತಾ ಇರೋದು ನಾವು ಹೋಗೋ ಅಷ್ಟೊತ್ತಿಗೆ 7 ಗಂಟೆ ಅಂತೂ ಆಗುತ್ತೆ ಮನೆಗೆ. KLX 230 ಹೋಗ್ತಾ ಇದೆ. ಒಟ್ಟಿಗೆ ಕ್ರೂಸ್ ಮಾಡ್ತಿದ್ದೀವಿ ಎರಡೂ ಗಾಡಿ. ಸೊ 110, 150ನಲ್ಲಿ ಹೋಗ್ತಾ ಇದ್ದೀವಿ ಇವೆರಡು ಗಾಡಿಯಲ್ಲಿ. ಅದು 120 ಹೊಡಿಯುತ್ತೆ, 110, 110 ಆರಾಮಾಗಿ ಹೊಡಿಯುತ್ತೆ. ಸೊ 120 ಲೆಕ್ಕಕ್ಕೆ ಸ್ಪೀಡಲ್ಲಿ ಒಟ್ಟಿಗೆ ಹೋದರೆ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು ಆ ಗಾಡಿ ಜೊತೆ. ಬಟ್ ರೋಡ್ ಇದ್ದರೆ ನಾವು ಹೊಡಿಬೋದು, ರೋಡ್ ಇಲ್ದಿದ್ದಾಗ ಅವ್ರ ಸೈಡಲ್ಲಿ ಹಂಗೆ ಪುಚಕ್ ಅಂತ ಹಾರ್ಸ್ಕೊಂಡು ಹೋಗ್ಬೋದು, ಅದೇ ಡಿಫ್ರೆನ್ಸು. ಟೇಕ್ ದಿಸ್. ವೆಯ್ಟ್ ಬ್ರೋ, ವೆಯ್ಟ್. ಹಾಂ, ಡನ್. ಹಾಂ ಬನ್ನಿ ಬ್ರೋ. ಹೌದಾ, ಸೂಪರ್ ಬ್ರೋ.
ಎಲ್ಲೋಗಿದ್ರಿ ರೈಡು? ಹೌದಾ, ಸೋಲೋನಾ? ಸೂಪರ್. ಹಾಯ್, ಆರಾಮಾ? ಕೊಡಿ 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 ಬ್ರೋ, ಹೊಡಿಯೋಣ. ಯಾಕೆ ಕೊಡಿ, ನಿಂತ್ಕೊಳ್ಳಿ ಬ್ರೋ. ಒಂದು ಕ್ಲಿಕ್ ಮಾಡಿ. ಇದು ಗ್ಲೌಸ್ ಹಾಕಿದ್ದೀನಿ. ಓ ಬ್ರೋ, ಅವ್ರಿಗೆ ಹೋಗಕ್ಕೆ ಹೇಳಿ. ಅವ್ರಿಗೆ ಬರಲಾ? ಸಿ ಯು. ಹಾಂ, ಓಕೆ ಬ್ರೋ, ಬಾಯ್ ಬಾಯ್ ಬಾಯ್. ಬಾಯ್ ಬ್ರೋ. ಎಲ್ಲರೂ ಫೇಲ್ ಅಪ್ ಮಾಡಿದ್ರು, ನಾನು ಜಸ್ಟ್ ಮಾಡಿದ್ದೆ. ಸೊ ಲೆಟ್ಸ್ ಗೋ. ಸುಮಾರು ಟೈಮ್ ಆಯಿತು. ಚೆನ್ನಾಗಿತ್ತು, ಒಂಥರ ಓವರಾಲು ಎಕ್ಸ್ಪೀರಿಯನ್ಸು. ಫ್ಯಾನಿಗಾಲೇನ ಈ ಥರ ಎತ್ತಿ ರೈಡ್ ಮಾಡಿ ತಿಂಗಳಾನ್ಗಟ್ಟಲೆ ಆಗಿತ್ತು, ಒಂದನೇ ಆಗಿತ್ತು ಅನ್ಬೋದು. ಸೊ ಆ ಲೆಕ್ಕಕ್ಕೆ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಅನ್ಬೋದು. ಪಟಾರ್ ಪಟಾರ್. ಇಲ್ಲಿ ನಮ್ಮ ಮನು ತಂದೆಯವರು ಹೋಗ್ತಾ ಇದ್ದಾರೆ. ಸೊ KLX ನಿಂಜಾ ಮುಂದೋಗಿದೆ. ನವೀನ್ ಆಲ್ರೆಡಿ ಸ್ಟಾಪ್ ಮಾಡೋರು ಔಟಿಗೆ ಡೈರೆಕ್ಟ್ ಹೋಗ್ತೀನಿ ಅಂತ ಹೋದ್ರು. ಸೊ ಒಬ್ಬರು ನನ್ನ ಕಡೆ ಇದ್ದೀವಿ. ಈ ವಿಂಡ್ ನಾಯ್ಸಲ್ಲಿ ಏನು ಕೇಳ್ಸುತ್ತೆ ಗೊತ್ತಿಲ್ಲ, ಬಟ್ ಅಲ್ಲಿ ಕ್ರೇಜಿ ರೈಡ್ ಹೋಯ್ತು ಅಷ್ಟೇ. ಮುಂಚೆ ಅಲ್ಲ ವೀಕೆಂಡ್ ಅಂದರೆ ಎಲ್ಲರೂ ಹೋಗ್ತಾ ಇರಲಿಲ್ಲ. ಇವಾಗ ವೀಕೆಂಡ್ ಯಾವ್ದಾರ ಊರಿಗೆ ಹೋಗ್ಬಿಟ್ರೆ ಎಷ್ಟು ಅಂದರೆ ಫುಲ್ಲು ಕ್ರೌಡು. ಹೋಮ್ ಸ್ಟೇಗಳು ಖಾಲಿ ಇರೋಲ್ಲ, ರೋಡೆಲ್ಲ ಟ್ರಾಫಿಕ್ಕು. ಅಷ್ಟು ಜನ ಆಚೆ ಹೋಗಿ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಕೋವಿಡ್ ಆದಮೇಲೆ. ಅಪ್ಪ, ಎಲ್ಲ ಕಡೆ ಕ್ರೌಡು, ಎಲ್ಲ ಕಡೆ ಕ್ರೌಡು. ಇಲ್ಲಿ ಯಾವಾಗ ಡೈವರ್ಷನ್ ಮಾಡಬೇಕು? ಅಯ್ಯೋ ಜೀವನ ಈ ಥರ ಆಗ್ಬಿಟ್ರೆ ಎಲ್ಲಾರ ಫುಲ್ಲು ಜಾಮ್ ಆಗ್ಬಿಟ್ಟಿರುತ್ತೆ. ಇನ್ನೂ ವರ್ಷ್ಟು. ಶೇಟ್ ಇಲ್ಲಿ ಹೋಗೋ ಅಷ್ಟೊತ್ತಿಗೆ ಸುಸ್ತಾಗ್ಬಿಡ್ತು ಗುರು. ನೋಡಿ ಗುರು, ಹೆಂಗಿದೆ ಮೋಡ, ಎಷ್ಟು ದಟ್ಟವಾಗಿದೆ ನೋಡೋದು. ಯಪ್ಪ, ಆ ಮಳೆ ಬಂದರೂ ಹೆವಿ ಮಳೆ ಬರುತ್ತೆ. ಯಪ್ಪ, ಸೈಕಾಗಿದೆ, ನೋಡಿದ್ರೇ ಹೆದರಿಕೆ ಆಗುತ್ತೆ. ಹಂಗಿದೆ ಮೋಡ ಮುಂದೆ. ವೆಲ್ಕಮ್ ಟು ದ ಡಾರ್ಕ್ ಸೈಡ್ ಅಂತಾರಲ್ಲ, ಹಂಗೆ ಫುಲ್ಲು ಡಾರ್ಕು. ಎಷ್ಟು ಡಾರ್ಕ್ ಇದೆ ಅಂದರೆ ಅಲ್ಲಿ ಮುಂದೆ ಎಲ್ಲ ನೋಡಿ, ಗಾಡಿಗಳು ಟೂ ವೀಲರ್ಸ್ ಸೈಡ್ಗೆ ಹಾಕಿ ಜಾಕೆಟ್ ಹಾಕ್ಕೊಂಡು ರೈನು ಗೆಟಪ್ಗೆ ರೆಡಿ ಆಗ್ತಾ ಇದ್ದಾರೆ. ಇಲ್ಲಿ ಲೆಫ್ಟಲ್ಲಿ ನೀವು ನೋಡ್ಬೋದು, ಎಲ್ಲ ಇಲ್ಲಿ ನಿಲ್ಲಿಸಿ ಸೂಟಪ್ ಆಗ್ತಾ ಇದ್ದಾರೆ. ಗೊತ್ತು ಎಲ್ರಿಗೂ ಏನು ಹಣೆ ಬರ ಮುಂದೆ ಅಂತ. ಸೊ ನಾವು ರೆಡಿ ಆಗೋದ ಹಾಕೋದ ಇಲ್ಲೆಲ್ಲಾದ್ರೂ ಅಟ್ಲೀಸ್ಟ್ ಮೇಲೆ ರೈನ್ ಜಾಕೆಟ್ ಹಾಕ್ಕೊಂಬಿಟ್ರೆ ಪೀಸು. ಓಕೆ, ನಾವಿವಾಗ ಇಲ್ಲಿ ನಿಲ್ಲಿಸಿ. ಕ್ರೇಜಿ ಎಷ್ಟು ಟ್ರಾಫಿಕ್ ಇರುತ್ತೆ ನೀವೇ ನೋಡಿ ಹೈವೇಲಿ. ಯಪ್ಪ, ಸೂಪರ್ ಗುರು. ಬ್ಯೂಟಿಫುಲ್ ಫ್ಯಾನಿಗಾಲಿ. ಥ್ಯಾಂಕ್ ಯು ಸೊ ಮಚ್ ರಾ. ಹಾಯ್, ಆರಾಮಾ? ಪರವಾಗಿಲ್ಲ ಬ್ರೋ. ನಾವು ಮಳೆ ಬರೋಂಗಿದೆಯಲ್ಲ, ಅದಕ್ಕೆ ಗೇರಪ್ ಆಗ್ಬಿಡೋದ ಒಂದ್ಸಲ ಮಳೆಗೆ ಅಂತ. ಇಲ್ಲ, ಇದ್ದಾರೆ ಹುಡುಗರು ಎಲ್ಲ. ಓವರ್ ನನ್ನ ಕಡೆ ಇದ್ದೀವಿ. ಇದು ನಮ್ಮ ಹಳೇ ರೈಡಿಂಗ್ ಗ್ರೂಪ್, RC90 ರೇಸ್ದು ರೈಡಿಂಗ್ ಗ್ರೂಪು. ಕಾರು ಬೈಕು ಎಲ್ಲ ಮಿಕ್ಸ್ ಇದೆ. ಯಾರ್ಯಾರು ಎಲ್ಲಿದ್ದಾರೆ ಗೊತ್ತಿಲ್ಲ, ನಾನು ಮುಂದೆ ಇದ್ದೀನಿ ಅಷ್ಟೇ. ಹಾಯ್ ಬ್ರೋ, ಆರಾಮಾ? ಪರವಾಗಿಲ್ಲ ಬ್ರೋ. ಈಗ
ಗಾಯ್ಸ್ ಹಂಗೆ ಒಂದು ಶಾರ್ಟ್ ಬ್ರೇಕ್ ಆಗ್ತದೆ, ಮಳೆ ಎಲ್ಲ ನಿಂತು ಒಳಗಡೆ ಹಳ್ಳಿ ರೂಟ್ ತೊಗೊಂಡು ಹೋಗ್ತಾ ಇದ್ದೀನಿ. ಯೂಶ್ವಲಿ ಆಚೆ ಬಂದ ತಕ್ಷಣ ಬೇಗ ಮನೆಗೆ ಹೋಗೋಣ ಅಂತ ಅರ್ಜೆಂಟ್ ಮಾಡ್ಕೊತೀವಿ, ಬಟ್ ಇವತ್ತು ಬೇಡ, ಲೇಟಾಗಿ ಹೋದ್ರೂ ಪರವಾಗಿಲ್ಲ ಅಂತ ನಿಲ್ತಿದ್ದೀನಿ. ಆ್ಯಕ್ಚುಲಿ ಇದು ಸ್ಪಾಟು ಸೈಟ್ ಆಗಿದೆ ನೋಡಿ, ಅದು ನೋಡಿ ಬೆಟ್ಟದ ಮೇಲೆ ಆ್ಯಕ್ಚುಲಿ ನಿಮಗೆ ಪೀಕಾಕ್ಸ್ಗಳೆಲ್ಲ ಕೂತಿದೆ, ಸೈಟು ಅದು ನೋಡಿ ದೊಡ್ಡ ಬೆಟ್ಟ ಇದೆ. ಮೇಲೆ ಆ್ಯಕ್ಚುಲಿ ದೇವಸ್ಥಾನವೂ ಇದೆ. ಇದು ಸ್ಪಾಟ್ ಮಾತ್ರ ಬ್ಯೂಟಿಫುಲ್. ಜಸ್ಟ್ ಮಳೆ ನಿಂತಿದೆ. ಮನೆಗೆ ಬಂದು ಒಂದು ರೌಂಡು ಫ್ರೆಶ್ ಆದೆ. ದಾರಿ ಉದ್ದ ಆ್ಯಕ್ಚುಲಿ ಮಳೆ ಇತ್ತು ಸುಮಾರು ಕಡೆ, ಬಟ್ ಈಗ ಒಂದು ಬಂದು ಜಸ್ಟ್ ಫ್ರೆಶ್ ಆದೆ ನಾನು. ಆಫ್ಟರ್ ಅ ಲಾಂಗ್ ಟೈಮ್ ನಾನು ಆ್ಯಕ್ಚುಲಿ ಸೂಪರ್ ಸ್ಪೋರ್ಟ್ಸಲ್ಲಿ ಈ ಥರ ರೈಡ್ ಮಾಡಿ ನನಗೆ ಚೆನ್ನಾಗಿ ಅನ್ನಿಸ್ತು, ಆ ಫೀಲಿಂಗ್ ಸಕ್ಕತ್ತಾಗಿತ್ತು. ಸೊ ಇವಾಗ ಒಂದ್ಸಲ ಕೂತ್ರೆ ಆ್ಯಕ್ಚುಲಿ ಬೆನ್ನು ಸೊಂಟ ಎಲ್ಲ ನೋಯ್ತಾ ಇದೆ, ಅಷ್ಟು ಸುಸ್ತಾಗಿದೆ. ಸೊ ಇಲ್ಲಿ ನೋಡಿ ಹೆಲ್ಮೆಟು ಇದು ಎಲ್ಲ ಇವಾಗ ಕ್ಲೀನ್ ಮಾಡಬೇಕು ಒಂದ್ಸಲ. ಲೆದರ್ಸ್ ಏನೋ ಜಾಸ್ತಿ ಏನೂ ಇದಾಗಿಲ್ಲ, ಒದ್ದೆ ಆಗಿಲ್ಲ. ರೈನ್ ಜಾಕೆಟ್ ಹಾಕಿದೆ, ಬಟ್ ಪ್ಯಾಂಟ್ ಎಲ್ಲ ವಾಶ್ ಮಾಡಬೇಕು. ಹೆಲ್ಮೆಟ್ ಅಷ್ಟೇ ನೋಡಿ ಎಲ್ಲ ಕ್ಲೀನ್ ಮಾಡಬೇಕು. ಗಾಡಿ ಅಂತೂ ಫುಲ್ಲು ಕೊಳೆ ಆಗಿಬಿಟ್ಟಿದೆ, ಹೆಂಗಿದೆ ತೋರಿಸ್ತೀನಿ ಬನ್ನಿ. ನಿಮಗೆ ಗೊತ್ತು ಈ ಸೂಪರ್ ಸ್ಪೋರ್ಟ್ಸ್ಗಳ ಕತೆ ನೋಡಿ. ವಿಡಿಯೋ ಆ ಲೆಕ್ಕಕ್ಕೆ ಆ್ಯಕ್ಚುಲಿ ಏನು ಜಾಸ್ತಿ ಜಸ್ಟಿಫೈ ಮಾಡೋದಿಲ್ಲ. ಸೊ ನಾಳೆ ಇದು ಕ್ಲೀನ್ ಮಾಡೋದೇ ಕೆಲಸ ಇರೋದು ನಿಮಗೆ. ನಾಳೆನೇ ಕ್ಲೀನ್ ಮಾಡಬೇಕು ಬೆಳಗ್ಗೆ, ಬಿಕಾಸ್ ಅದೆಲ್ಲ ಅಂಟಿಟ್ದಂಗೆ ಆಗ್ಬಿಡುತ್ತೆ. ಇಲ್ಲಂತೂ ನೋಡಿ ಹೆಂಗೆ ಸಿಡಿದಿದೆ, ಶೀಸೆ ಡರ್ಟಿ ಬೇಬಿ. ಈಗ ನೋಡಿ ಇಲ್ಲಿ ಯಪ್ಪ, ಇದು 1.5 to 2 hours ಬೇಕು ವಾಶ್ ಮಾಡೋಕ್ಕೆ. ಈ ಬೈಕ್ಗಳು ಏನಂತಂದರೆ ಸಂದಿಗೆಲ್ಲ ಕೈ ಹಾಕಿ ಉಜ್ಜೋಕ್ಕೆ ಆ್ಯಕ್ಚುಲಿ ಹಿಂಸೆನೇ. ಕಾರ್ಗಳು ಹೆಂಗೋ ಈಸಿ ಆ್ಯಕ್ಚುಲಿ ಆ ಲೆಕ್ಕ ಕ್ಲೀನ್ ಮಾಡೋಕ್ಕೆ. ಇಲ್ಲಿ ನೋಡಿ ಚೈನು ಇದು ಎಲ್ಲ ಕ್ಲೀನ್ ಮಾಡಬೇಕು, ನಾಳೆ ಅದೇ ಕೆಲಸ. ಟ್ರಿಪ್ಪು ನಮ್ಮದು ಈ ಸೂಪರ್ ಸ್ಪೋರ್ಟ್ಸಲ್ಲಿ ಇಲ್ಲೆಲ್ಲ ಹಾರ್ಬಿಡೋದು. ಒಂದು $1000 ಇದಾಗಲೂ ಅಷ್ಟೇ ಫುಲ್ ಗಲೀಜಾಗೋದು. ಸೊ 581 ಕಿಲೋಮೀಟರ್ಸ್. ನಾನು ಆ್ಯಕ್ಚುಲಿ ಒಂದು 10-15 ಕಿಲೋಮೀಟರ್ಸ್ ರನ್ ಮಾಡಿದ್ಮೇಲೆ ಆನ್ ಮಾಡಿದ್ದು ಟ್ರಿಪ್ಪು. ಸೊ ಐ ಥಿಂಕ್ ಆಲ್ಮೋಸ್ಟ್ 590-600 ಕಿಲೋಮೀಟರ್ಸ್ ಹತ್ರ ಗಾಡಿ ಓಡಿದೆ ನೋಡಿ, ಕ್ರೇಜಿ ಅನ್ಬೋದು. ಬಟ್ ಮೇಯ್ನ್ ಏನಂತಂದರೆ ನನಗೆ ಸೂಪರ್ ಸ್ಪೋರ್ಟ್ ಓಡಿಸಿ ಅಂತೂ ತುಂಬಾ ದಿನಗಳಾಗೋಗಿತ್ತು. NS ಮೊನ್ನೆ ಹಂಪಿಗೆ ರೈಡ್ ಮಾಡಿದೆ, ಈಗ ಮತ್ತೆ ಅರೌಂಡ್ 600 ಕಿಲೋಮೀಟರ್ಸ್ ರೈಡು. ಸೂಪರ್ ಸ್ಪೋರ್ಟ್ಸ್ ಓಡಿಸೋದು ಕಷ್ಟ ಲಾಂಗ್ ರೈಡಲ್ಲಿ, ಅದರಲ್ಲೂ ಈ ಪ್ಯಾನೆಗಲ ಗಾಡಿಗಳನ್ನ ತೊಗೊಂಡು ರೈಡ್ ಹೋಗಿ ಬಂದಾಗ ಸಗದಾಗ ಅನಿಸುತ್ತೆ. ನನಗೆ ನನ್ನ ಬಾಡಿಲಿ ಆಗ್ತಾ ಇದೆ ಮತ್ತೆ ಅಷ್ಟು ರೈಡ್ ಮಾಡೋಕ್ಕೆ ಅನ್ನೋದು ಏನೋ ಒಂಥರ ಸಮಾಧಾನ. ಸ್ವಲ್ಪ ಮೈಕೈ ನೋವು ಬರ್ತಾ ಇದೆ, ಬಿಕಾಸ್ ರಿಸ್ಟು ಅಷ್ಟೇ ಆಪ್ರೇಷನ್ ಆಗಿದ್ದರಿಂದ ಅದೆಲ್ಲ ಸ್ವಲ್ಪ ಪೇಯ್ನ್ ಬರೋ ಸ್ಟಾರ್ಟ್ ಆಯಿತು ಲಾಸ್ಟ್ ಹತ್ರ. ಬೆನ್ನಂತೂ ಫುಲ್ ಪೇಯ್ನ್ ಇದೆ, ಬೊಗ್ಗೋಕ್ಕಾಗಲ್ಲ, ಅಷ್ಟು ಕಾಲು ತೊಡೆ ಎಲ್ಲ ಪೇಯ್ನ್ ಇದೆ. ಬಟ್ ಸ್ಟಿಲ್ ಓವರ್ ಆಲ್ ಫೀಲಿಂಗು ಕ್ರೇಜಿಗಳು. ಚೆನ್ನಾಗಿ ಅನ್ನಿಸ್ತು ರೈಡು. ನಿಮ್ಗೆ ಏನು ಅನ್ನಿಸ್ತು ಅಂತ ತಿಳಿಸಿ ಕೆಳಗೆ ಕಮೆಂಟ್ಸಲ್ಲಿ ಸಿಗೋಣ. ಐ ಹೋಪ್ ನೀವು ಎಲ್ಲ ಎಂಜಾಯ್ ಮಾಡಿದ್ದೀರಾ ರೈಡ್ನ, ನಮ್ಮ ರೋಡ್ ಟ್ರಿಪ್ನ ಅಂತೇಳಿ. ಸಿಗೋಣ ಸ್ನೇಹಿತರೆ, ಸಿ ಯು ನೆಕ್ಸ್ಟ್ ಒಂದು ಬಾಯ್.